ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನು ಮಸ್ತ್ ಅದೇ ನೋಡ್ರಿ. ಇವತ್ತೇನು ವ್ಲಾಗ್ ಅಂದ್ರೆ ಹಂಗೆ ಡೈಲಿ ವ್ಲಾಗ್. ನಮ್ಮ ಮನ್ಯಾಗ ಅಡುಗೆ ಅಂದ್ರೆ ಕೇಟ್ರಿಂಗ್ ಮಾಡ್ತಾರೆ. ಇವತ್ತು ಒಂದು ಆರ್ಡ್ರ್ ಬಂದಿತ್ತು. ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತ ತೋರಿಸ್ತೀನಿ ಬರ್ರಿ. ಅಂದರೆ ಎಲ್ಲ ನಮ್ದು ಅಡುಗೆ ಮಾಡಿ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿಕೊಡೋದ್ರಿ. ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡೋ ರೆಸಿಪಿ ತೋರ್ಸತ್ತೆ ನೋಡ್ರಿ. ಅಂದ್ರೆ ಎಲ್ಲ ರೆಸಿಪಿ ತೋರ್ಸೋಕ್ಕಾಗಂಗಿಲ್ಲ, ವಿಡಿಯೋ ಭಾಳ ಲೆಂತಿ ಆಕೈತಂತ. ಮೊದಲು ಒಂದು ಬಾಂಡ್ಲಿ ಇಟ್ಟೇವ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಜೀರಿಗೆ ಸಾಸ್ಮೆ ಹಾಕೇವಿ ನೋಡ್ರಿ. ಸ್ವಲ್ಪ ಚಟಾಪಟ ಸಿಡಿದ್ಮ್ಯಾಗ ಉಳ್ಳಾಗಡ್ಡಿ ಹಾಕೇವಿ ನೋಡ್ರಿ. ಅಂದ್ರೆ ನಾವು 30 ಮಂದಿದು ಅಡುಗೆ ಮಾಡಾಕತ್ತೇವ್ರಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೇವಿ ನೋಡ್ರಿ. ಆಮ್ಯಾಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಕಸ್ತೂರಿ ಮೆಂತೆ ಅಂದ್ರೆ ಅದನ್ನ ಹಾಕಿ ಸ್ವಲ್ಪ ಟೇಸ್ಟು ಆಗುತ್ತೆ. ಆಮ್ಯಾಗ ಅದನ್ನು ಹಾಕಿದ್ರೆ ಏನೋ ಕಂಪಾಗುತ್ತಂತ. ಆಮ್ಯಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅಂದ್ರೆ ಉಪ್ಪು ಹಾಕಿದ್ರೆ ಉಳ್ಳಾಗಡ್ಡಿ ಅವು ಸ್ವಲ್ಪ ಜಲ್ದಿ ಕರಗ್ತಾವ ಅಂಥೇಳಿ ಫಸ್ಟಿಗೆ ಉಪ್ಪು ಹಾಕ್ತಾರೆ ನೋಡಿರಿ. ಆಮ್ಯಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಖಾರದ ಪುಡಿ ಹಾಕಾತಿದ್ವಿ ನೋಡಿರಿ. ಬದ್ನಿಕಾಯಿ ಪಲ್ಯಕ್ಕೆ ಖಾರದ ಪುಡಿ ಯಾಕಂದ್ರೆ ಅವ್ರು ಅಡುಗೆ ಆರ್ಡ್ರ್ ಕೊಟ್ಟಾರ ಕೆಂಪು ಖಾರದ ಪಲ್ಯ ಮಾಡಂದಿದ್ರಿ. ಹಾಗಾಗಿ ನಾವು ಖಾರದ ಪುಡಿ ಹಾಕತ್ತೀವಿ. ಆಮ್ಯಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೇವ್ರಿ. ಅರ್ಶಿಣ ಪುಡಿ ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾರ ನೋಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಾರಿ. ಗರಂ ಮಸಾಲ ಹಾಕಿದ್ಮ್ಯಾಗ ಮತ್ತು ಒಂದು ಸ್ವಲ್ಪ MTR ಮಸಾಲ ಹಾಕಿ ನೋಡ್ರಿ. MTR ಮಸಾಲ ಹಾಕಿ ಮತ್ತು ಹಂಗೆ ಮಿಕ್ಸ್ ಮಾಡ್ಕೊಂಡಾರ ನೋಡ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮ್ಯಾಗ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡ್ರಿ. ಬೆಲ್ಲನೂ ತೀರಾ ಜಾಸ್ತಿ ಆದ್ರೆ ಸ್ವಲ್ಪ ಸ್ವೀಟ್ ಆಕೈತ್ರಿ. ಬೆಲ್ಲ ಕಮ್ಮಿ ಹಾಕೋರಿ. ಆಮ್ಯಾಗ ಇದು ಸ್ವಲ್ಪ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಿ ನೋಡ್ರಿ. ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋದು ಏನೇನಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ರೀ, ಆಮ್ಯಾಗ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಆಮ್ಯಾಗ ಜೀರಿಗೆ ಕರಿಬೇವು ಎಲ್ಲನೂ ಸ್ವಲ್ಪ ಕಂದು ಬಣ್ಣ ಬರೋ ಮಟ್ಟ ಹುರ್ಕೋಬೇಕು ನೋಡಿ. ಹುರ್ಕೊಂಡಾದ್ಮ್ಯಾಗ ಮಿಕ್ಸರ್ ಹಾಕೋದ್ರಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಗುರಾಳ್ ಪುಡಿ, ಆಮ್ಯಾಗ ಒಂದು ಸ್ವಲ್ಪ ಹುಣಸೆ ರಸ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು ನೋಡ್ರಿ. ಇದೊಂದು ಸ್ವಲ್ಪ ಹಂಗೆ ಕಾಲಿಸಿ ಸ್ವಲ್ಪ 1-2 ನಿಮಿಷ ಕುದಿಸ್ಬೇಕು ನೋಡ್ರಿ. ಒಂಚೂರು ಎಣ್ಣೆನ ಬಿಟ್ಟಂಗೆ ಆತಂದ್ರೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಹೆಚ್ಚಿಟ್ಟಿದ್ದು ಬದ್ನಿಕಾಯಿ ಹಾಕಾಕತ್ತೇವೆ ನೋಡ್ರಿ. ಬದ್ನಿಕಾಯಿ ಎಲ್ಲ ಹಾಕಿ ಫುಲ್ ಅದು ಮಸಾಲೆ ಹೀರ್ಕೊಳ್ಳೋ ಮಟ್ಟ ಮಿಕ್ಸ್ ಮಾಡಿ ಹಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಅದು ಎಲ್ಲ ರಸ ಹೀರ್ಕೊಬೇಕಲ್ರಿ. ಆಮ್ಯಾಗ 5 ನಿಮಿಷ ಕುದಿಯಾಕೆ ಬಿಟ್ಟು ಅದು ಕುದಿದು ಇಳಿದು ನೋಡ್ರಿ. ಮತ್ತು ಇಲ್ಲಿ ಚಪಾತಿ ಮಾಡಾತಿದ್ವಿ ನೋಡ್ರಿ. ನಾನು ನಮ್ಮ ಮಮ್ಮಿ ಚಪಾತಿ ಒಂದು 60 ಚಪಾತಿ ಮಾಡೋದಿತ್ತು ರೀ. ಹಾಗಾಗಿ ಮಮ್ಮಿಗೆ ಯಾರೋ ಹೆಲ್ಪರ್ ಬೇಡ ಅಂತಂದು ನಾನು ಮಾಡಾತಿದ್ದು ನೋಡ್ರಿ. ಇಷ್ಟು ಚಪಾತಿ ಆಗ್ಯಾವ ನೋಡ್ರಿ. ಒಂದು 60 ಚಪಾತಿ ಆಗ್ಯಾವ ನೋಡ್ರಿ. ಆಮ್ಯಾಗ ಚಪಾತಿ ಎಲ್ಲ ಆದಮೇಲೆ ಇಲ್ಲಿ ನಾನು ಮತ್ತು ನಮ್ಮ ಅಣ್ಣಾರು ಸೇರಿ ಪ್ಯಾಕಿಂಗ್ ಮಾಡಾಕತ್ತಿದ್ವಿ ನೋಡ್ರಿ. ಇವು ಪ್ಯಾಕಿಂಗ್ 32 ಬಾಕ್ಸ್ ಇದ್ದವು ರೀ. 32 ಬಾಕ್ಸಿಗೂ ಪ್ಯಾಕಿಂಗ್ ಮಾಡೋದಿತ್ತು. ಇದು ವೀಡಿಯೋಕ್ಕೆ ಅಂಥೇಳಿ ನಮ್ಮ ಅಣ್ಣ ಒಂದು ಬಾಕ್ಸಿಗೆಲ್ಲ ಪೂರ್ತಿ ಪ್ಯಾಕಿಂಗ್ ಮಾಡಾತಿದ್ನ ರೀ. ಇದ್ರಾಗ 2 ಥರದ ಪಲ್ಯ, ಮೊಸರನ್ನ, ಉಪ್ಪಿನಕಾಯಿ ಮತ್ತು 2 ಚಪಾತಿ ಇಟ್ಟಿದ್ವಿ ನೋಡ್ರಿ. ಇದ್ರಾಗ ಹೆಸರುಕಾಯಿ ಪಲ್ಯ ಮತ್ತು ಮೊಸರನ್ನದ ರೆಸಿಪಿ ತೊಗೊಳಕ್ಕಾಗಲಿಲ್ಲ ರೀ. ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಆಕೈತೆ ಅಂಥೇಳಿ ನಾನು ಸ್ವಲ್ಪ ಮಾಡಿದ್ನಿ ರೀ. ಎಲ್ಲ ಪ್ಯಾಕಿಂಗ್ ಮಾಡಿ ಫುಲ್ ಇಲ್ಲಿ ಹೊಂದಿಸಿಟ್ಟಿದ್ರು ನೋಡ್ರಿ ನಮ್ಮ ಅಣ್ಣಾರು. ಇವನು ಮತ್ತು ಒಂದು ರಟ್ಟಿನ ಬಾಕ್ಸಿಗೆ ಹಾಕ್ಕೊಂಡು ಒಯ್ದು ಅವ್ರ ಮನೆಗೆ ಕೊಟ್ಬಾರ್ದಷ್ಟ ನೋಡ್ರಿ. ಈ ವಿಡಿಯೋ ಏನು ಮಾಡ್ತೇನೆ ರೀ, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರಿ.